ಕುಮಾರ ದುರ್ಯೋಧನ ಎಲ್ಲಿರ್ಬೇಕಂದ? ಯಾರು ನನ್ನನ್ನು ಕರೆಸಿದವರು? ಬಾ ಕುಮಾರ, ನಾನು ನಿನ್ನ ತಾಯಿ ತನಯ. ಕುವರ ತನಯ ದುರ್ಯೋಧನ, ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ, ಮಾತೆಯ ಮಾತ ಆಲಿಸು ವೀರ, ಮಾತೆಯ ಮಾತ ಆಲಿಸು ವೀರ. ಮಾತೆಯ ಮಾತನು ಆಲಿಸು ವೀರ, ಮಾತೆಯ ಮನವ ನೋಯಿಸದಿರು. ಮಾತೆಯ ಮನವ ನೋಯಿಸದಿರು ನೀ, ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ನನ್ನ ಮಾತನ್ನು ಕೇಳು ಕಂದ. ಇಲ್ಲ ತಾಯಿ, ಇಲ್ಲ. ಕೋಪವೇಕೆ ಮಗನೇ? ಪಾಂಡವರೋಡು ನೀ ಪಂಥವಿದೇಕೋ, ತನಯ ಕುವರ. ತನಯ ಪಾಂಡವರೋಡು ನೀ ಪಂಥವಿದೇಕೋ, ಪಾಂಡವರೋಡು ನೀ ಪಂಥವಿದೇಕೋ. ಮರ ಪಾಂಡವರೋಡು ನೀ ಪಂಥವಿದೇಕೋ, ದೂರ ನೀರನೆ ನೀ ಶೌರ್ಯದಿ ಮಾಡೆ. ಆಗ್ತದೆ ಇಲ್ಲ ತಾಯಿ. ದೂರ ನೀರನೆ ನೀ ಶೌರ್ಯದಿ ಮಾಡೆ, ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ತನಯ ಕುವರ, ತನಯ. ನಾನು ನಿನ್ನ ತಾಯಿ ಅಗಣ್ಯ ವ್ರತೋಪಾಸಗಳನ್ನು ಮಾಡಿ ನಿನ್ನನ್ನು ಹಡೆದಿರುವೆ, ಎದೆಯ ರಕ್ತವನ್ನೇ ಬಸಿದು ನಿನ್ನನ್ನು ಸಲಹಿರುವೆ. ಕುಮಾರ, ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನಾನು ಬೇಡುವ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಂಬನಿ ಈ ಭೂಮಿಯ ಮೇಲೆ ಬಿದ್ದರೆ ನನ್ನ ದೇಹದ ರಕ್ತವೇ ನಷ್ಟವಾಯಿತೆಂದು ಭಾವಿಸುತ್ತಿದ್ದವಳು ನಾನು. ಮಾತೃ ಪ್ರೇಮವು ಏನೆಂಬುದನ್ನು ನೀನರಿಯ ಕುಮಾರ. ಅದು ಮಾನವನ ಹೃದಯದ ಕೌಸ್ತುಭ ರತ್ನ, ಭಾವನಾ ಸಮುದ್ರ ಮಂಥನದಿಂದ ಕಡೆದು ತೆಗೆದ ಅಮೃತ. ಅಬೋಧ ಬಾಲಕನಂತೆ ರತ್ನವನ್ನು ಒಡೆಯಬೇಡ, ಪಾನಮತ್ತನಾದ ಪಾಷಾಣನಂತೆ ಅಮೃತವನ್ನು ಭೂಮಿಗೆ ಚೆಲ್ಲಬೇಡ. ಈ ಚತುರ್ದಶ ಭುವನಗಳಲ್ಲಿ ಎಲ್ಲಿ ಹುಡುಕಿದರು ತಾಯಿಯಂತಹ ಬಂಧುವು ಹಿತೈಷಿಯು ಸ್ನೇಹಿತೆಯು ನಿನಗೆಲ್ಲಿಯೋ ದೊರೆಯಲಾರದು.
ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರಲ್ಲಿ ಸಮಾನ ಭಾವದಿಂದ ವರ್ತಿಸು ಕಂದ. ಅಮ್ಮ, ನಾನು ಕ್ಷತ್ರಿಯನು. ಆ ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡುತ್ತಾ ಇರುವುದು ತಾಯಿ. ಜಗತ್ತೆಲ್ಲವೂ ಪ್ರತಿಭಟಿಸಿದರು, ಈ ದುರ್ಯೋಧನ ನಿರ್ಧಾರವು ಚಲಿಸದು. ತಾಯಿ, ಕೃಷ್ಣನ ಸಂಧಾನದಿಂದ ರಾಜ್ಯ ದೊರಕದು. ಛಲತೊಟ್ಟು ಮಾಡುವೆ ಇದ್ದ ಕಡಾಕಡಿ. ಸತ್ತರೆ ಸಾಯುಜ, ಬದುಕಿದರೆ ಸಾಮ್ರಾಜ್ಯ. ನನಗಿನ್ನೂ ಸಮಯವಿಲ್ಲ. ದುರ್ಯೋಧನ ಕುಮಾರ, ಸಮಯವಿಲ್ಲ. ಅಧರ್ಮಾಚರಣೆಯಲ್ಲಿ ಪ್ರವರ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಹಸಿದ ಬೇಟೆ ನಾಯಿಯಂತೆ ಮೃತ್ಯುವ ಬೆನ್ನಟ್ಟಿ ಬರುತ್ತಿರುವಾಗ ಮಾನವನಿಗೆ ಸಮಯವೆಲ್ಲಿಯದು? ಅಯ್ಯೋ ಹತಭಾಗ್ಯ ಕುಮಾರ, ಎಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಅಖಂಡ ಸಾಮ್ರಾಜ್ಯವನ್ನು ಹೇಗೆ ಶಾಸನ ಮಾಡುವೆ? ನೀನು ನಾಶ ಹೊಂದುವೆ, ನಿನ್ನೊಡನೆ ಇಡೀ ಕುರುಕುಲವೇ ನಾಶವಾಗುವುದು. ನಿನ್ನ ಅಂತಪ್ಪಿತನು ಶೋಕ ಸಾಗರದಲ್ಲಿ ಮುಳುಗಬೇಕಾಗುವುದು. ಈ ಗಾಂಧಾರಿಯು ಅನನ್ಯಗತಿಗಳಾಗಿ ನೀರವವಾಗಿ ರೋಧಿಸುತ್ತಾ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಛೇ ವಿಧಾತ, ಈ ಗಾಂಧಾರಿಯ ಲಲಾಟದಲ್ಲಿ ಅದಾವ ಕರುಣ ಕಥೆಯನ್ನು ಬರೆದಿರಿಯೋ ತಂದೆ. ಅಸಂಭವ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ವಾಸುದೇವ, ಸಜ್ಜನರಿಂದ ಪರಿತ್ಯಕ್ತವಾದ ಪಾಪಯುವಾದ ಈ ರಾಜಸಭೆಯಲ್ಲಿ ಒಂದರಕ್ಷಣವೂ ನಿಲ್ಲಬೇಡ. ದಯಮಾಡಿ ಸಭಾತ್ಯಾಗವನ್ನು ಮಾಡು ಮುಕುಂದ. ಏನು ಗಾಂಧಾರಿ ದೇವಿ, ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತನ್ನು ಸಂಹಾರ ಮಾಡಿದ ನಾನು ಈ ದರ್ಪಾಂಧ ದುರ್ಯೋಧನಿಗೆ ಇಲ್ಲಿಂದ ಪಲಾಯನ ಮಾಡಲಿ? ಅದೆಂದಿಗೂ ಸಾಧ್ಯವಿಲ್ಲ. ಈ ನನ್ನ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದು ನೀನು ಬಲ್ಲೆ. ಅದೊಂದು ಅಲ್ಪಾರ್ಥದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವು. ಹೀಗಿರುವ ನಾನು ಅಲ್ಪ ಮಾನವನಿಗೆ ಎದುರಿನಿಂದ ಪಲಾಯನ ಮಾಡಲಿ ಸಾಧ್ಯವಿಲ್ಲ. ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ವಿರೋಧಿಗಳ ಚಿಂತೆಯೇ. ನನ್ನ ಕುಲಂಗಾರ ಪುತ್ರನಿಂದ ನನ್ನ ಗುರುವಿನ ಅವಹೇಳನವನ್ನು ನನ್ನ ಕಣ್ಣೆದುರೇ ನಡೆಯುವುದು ನೋಡಿ ನಾನು ಹೇಗೆ ಸಹಿಸಲಿ? ನೀನು ಭಕ್ತ ಪರಾಧೀನನಲ್ಲವೇ ಪ್ರಭು? ಭಕ್ತಳಾದ ನನ್ನ ಮೊರೆಯನ್ನಾಲಿಸು. ಇದು ನಿನ್ನ ಚರಣಗಳನ್ನು ಮುಟ್ಟಿಬೇಡುವೆನು. ಸಭಾತ್ಯಾಗವನ್ನು ಮಾಡು ಮುಕುಂದ. ಹೇಳು ರಾಜಮಹಿಷಿ, ನಾನು ಯಾವ ಮಹತ್ತರವಾದ ಆಸೆಯಿಂದ ಅದನ್ನು ಬಂದನೋ ಅದೆಲ್ಲವೂ ದೀಪವನ್ನು ಹುಟ್ಟಿದ ಪತಂಗದಂತೆಯೂ ಬಿರುಗಾಳಿಗೆ ಸಿಲುಕಿದ ಹುಲ್ಲುಕಡ್ಡೆಯಂತೆಯೂ ಕ್ಷಣ ಮಾತ್ರ ನಾಶವಾಯಿತು. ಆಸೆಯಿಂದ ಬಂದ ನಾನು ನಿರಾಶೆಯಿಂದ ಹಿಂದಿರುಗುವೆನು. ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ಕತಿ ಬೇಡೈಸು ಯೋಧನನೆ ತೋರೀಗ ನಾತಿಗಳೊಳ್ ಸೈರಣೆ. ಕತಿ ಬೇಡೈಸು ಯೋಧನನೆ ತೋರೀಗ ನಾತಿಗಳು ಸೈರಣೆ. ಅದಕ್ಕಿಂತ ಮೊದಲುವೆ ಅದೇ ಮಾತ ಮಗಳುವೆ. ಅದಕ್ಕಿಂತ ಮೊದಲುವೆ ಅದೇ ಮಾತ ಮಗಳುವೆ. ಕುಲಯಿನ ಕುಲಯೇರಿ ಕುಲವ ಮರತಯ್ಯ. ಕುಲಯಿನ ಕುಲಯೇರಿ ಕುಲವ ಮರತಯ್ಯ ಕುಲದೊಳ್ಳು. ಕತಿ ಬೇಡೈಸು ಯೋಧನನೆ ತೋರೀಗ ನಾತಿಗಳೊಳ್ ಸೈರಣೆ. ಕದನದಲ್ಲಿ ನಿನ್ನ ಮಧವನಡಗಿಪ ಸುಯೋಧನ. ಕದನದಲ್ಲಿ ನಿನ್ನ ಮಧವನಡಗಿಪ ಚದುರರಿಗರು ಮರುಳೇ. ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ ದಂದುಗಮ ಪಡುವೆ. ನೀ ದಂದುಗಮ ಪಡುವೆ. ಸಾರೋನ್ನ ಸೈಸೆಗಿ ನಿನ್ನ ಮೋಸ. ಸಾರೋನ್ನ ಸೈಸೆಗಿ ನಿನ್ನ ಮೋಸ. ಸೈರಿಸಬಲ್ಲವರಾರಿದ ಸೈರಿಸಬಲ್ಲವರ. ಪರಮ ಪುರುಷ ನೆನಪ ಬಿರುದನು ಅಡವಿಯೊಳ್ ಅಡವಿ ಕೆಡಕದೆ. ಪರಮ ಪುರುಷ ನೆನಪ ಬಿರುದನು ಅಡವಿಯೊಳ್ ಅಡವಿ ಕೆಡಕದೆ. ಕತಿ ಬೇಡೈಸು ಯೋಧನನೆ ತೋರೀಗ ನಾತಿಗಳೊಳ್ ಸೈರಣೆ. ಸೈರಣೆ ಸೈರಣೆ ಸೈರಣೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು
ತಿರಸ್ಕರಿಸುವುದು ಅನುಚಿತವೇ ಅದು ಕುಲ ಕಳಂಕ ಸ್ವರೂಪ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿತ್ತಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಮುಖ್ಯ ಸಲಹೆಯನ್ನಿಟ್ಟಿದ್ದಾರೆ. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿರಬಹುದು. ಹೌದೌದು, ನಿಮ್ಮ ಅದ್ಭುತವಾದ ರಾಯಭಾರಕ್ಕೆ ಅದು ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿ ಸ್ವೀಕರಿಸುವೆ. ಸೋದರ ಬಂಧಿಸು ಕೃಷ್ಣನನ್ನ. ಯಾರನ್ನ ಬಂಧಿಸುವರೋ ಮಂದಮತಿಗಳಿರ. ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುರ್ನಡತೆಗೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಾದೀತೆ. ಅದು ನಿಮ್ಮಿಂದ ಆಗದು, ವ್ಯರ್ಥ. ಹೀಗೆ ಬಂಧಿಸಿದ ನನ್ನನ್ನು ಯೋಗಮಾಯೆ, ಜಾಗರೂಕರಾಗು. ಎಲ್ಲಿಯೂ ಕೃಷ್ಣ, ಎಲ್ಲಿಯೂ ಕೃಷ್ಣ, ಅಲ್ಲಿಯೂ ಕೃಷ್ಣ. ಅಗ್ರಜ, ಈ ರಾಜ್ಯಸಭೆಯಲ್ಲಿ ಎಲ್ಲಿ ನೋಡಿದರೂ ಕೃಷ್ಣನೇ ಕಾಡುತ್ತಿರುವರು. ನನಗೆ ಜ್ಞಾನ ತಪ್ಪಿದಂತಾಯಿತು. ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೆ. ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು. ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಗೆ ನಮನ. ಪರಮಾತ್ಮ, ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಗೆ ನಮನ. ಮಮರನಾದಾಯಿ ಸೂತನೋ ರೀತಿ ಮೂಡಿಹುದು ಸತ್ಯಕ್ಕೆ ಸನಿಗವೇ. ಪರಮಾತ್ಮ, ಮಮರನಾದಾಯಿ ಸೂತನೋ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಗವೇ. ನಿನ್ನಿ ನುಡಿಯ ಮೇಲ್ ಭರವಸೆ ಇಡೆನ. ಪರಮಾತ್ಮ, ನಿನ್ನಿ ನುಡಿಯ ಮೇಲ್ ಭರವಸೆ ಇಡೆನ. ಕಾಮಜನಕ ಹರಿಯೇ ಸ್ವಾಮಿ, ಕಾಮಜನಕ ಹರಿಗೆ ನಮನ. ಪರಮಾತ್ಮ, ಯಾರೋ ಪಡೆದು ಜಲದೊಳೆಸಿದ ದೆಸೆಹೀನ ಶಿಶುವಂತೆ ನಾನು. ಪರಮಾತ್ಮ, ಯಾರೋ ಪಡೆದು ಜಲದೊಳೆಸಿದ ದೆಸೆಹೀನ ಶಿಶುವಂತೆ ನಾನು. ಮತ್ಸ್ಯಗಾರನಿಗೆ ನಾಮೆಯೊಳೊರೆತ ಮನಮದೆಯನು ನಾನು. ಪರಮಾತ್ಮ, ಮತ್ಸ್ಯಗಾರನಿಗೆ ನಾಮೆಯೊಳೊರೆತ ಮನಮದೆಯನು ನಾನು. ಮಾತಾ ಪಿತರಿಗೂ ಮಿಗಿಲಾದ ಬೆಂದರು ಪ್ರೀತಿಯಿಂದೇನೋ ಸಲುಗಿದರಾದರು. ಗತಿ ವಿಚಾರವ ಬೇಡದ
ವಿಚಾರವಾ ಕೇಳದಾದರು ಕಮಜನಕಾರಿಗೆ ಸ್ವಾಮಿ ಕಮಜನಕಾರಿಗೆ ನಮನ ಅಮರನಾದಾಯಿ ಸುತನೋ ರೀತಿ ಮೂಡಿಯುವುದು ಸತ್ಯಕ್ಕೆ ಸನಿಗವೇ ಪರಮಾತ್ಮ ಅಮರನಾದಾಯಿ ಸುತನೋ ರೀತಿ ಮೂಡಿಯುವುದು ಸತ್ಯಕ್ಕೆ ಸನಿಗವೇ ನಿನ್ನಿ ನುಡಿಯ ಮೇಲ್ ಭರವಸೆ ಇಡೆನ ಪರಮಾತ್ಮ ನಿನ್ನಿ ನುಡಿಯ ಮೇಲ್ ಭರವಸೆ ಇಡೆನ ಕಮಜನಕಾರಿಯೇ ಸ್ವಾಮಿ ಕಮಜನಕಾರಿಗೆ ನಮನ ಪರಮಾತ್ಮ ತಾವು ಹೇಳ್ತಿರುವುದು ಆಶ್ಚರ್ಯವಾಗುವುದಿಲ್ಲ. ಓಹೋ, ಮರೆತಿದ್ದೇನೆ. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆ ದೇವ. ಕರ್ಣ, ರಾಜಾದಿರಾಜನೆಂದೆನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾದ ನೀನು ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವೆ ಇಲ್ಲ ಪರಮಾತ್ಮ. ಕರ್ಣ, ದೇವಾ ಶೋಧನೆಯೇನಿದು ವಿದಿಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇನಿದು ವಿದಿಶಾಪ ಬಹು ಬಂಧುಗಳಾರೆಂದು ಇಂದು ವದನೆ ಹಪನಿಂದೆಯಲಿ ಬೆಂದೆ ಪರಮಾತ್ಮ. ಬಹು ಬಂಧುಗಳಾರೆಂದು ಇಂದು ವದನೆ ಹಪನಿಂದೆಯಲಿ ಬೆಂದೆ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇ ಶಾಪ ಪಾಪಿಯಾದಿ ಪರಿತಾಪ ಕೀಡಾಪ ದೇವಾ ಶೋಧನೆಯೇ ಶಾಪ ಮಾತನ್ನು ಸತ್ಯ ಜನ್ಮರಹಸ್ಯದ ಪರಿದು ಜನ್ಮದ ಗೀತೆಯವರಿ ಪರಿ ಅದರ ಜೊತೆಗೂಡಿ ಜೀವಿಸಲೇ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಪಾಪಿಯಾ
ಶಾಪ ವಿಧಿ ಶಾಪ. ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರನ್ನು ಯುದ್ಧ ಮಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಪರಮಾತ್ಮ, ಪಾಂಡುಕುವರರ ಸೇರುತೆ ನೀನು, ಪಾಂಡುಕುವರರ ಸೇರುತೆ ನೀನು, ಧರೆಯನು ಪೊರೆಯೈ ಧರ್ಮದಲ್ಲಿರುವುದ. ಧರೆಯನು ಪೊರೆಯೈ ಧರ್ಮದಲ್ಲಿರುವುದ, ಅನುಜರ ಸೇರೈ ಕರುಣೆಯ ತೋರೈ, ಅನುಜರ ಸೇರೈ ಕರುಣೆಯ ತೋರೈ, ನೀವಾಳೈ ನೀವಾಳೈ ಸುರಚಿರ ಶರಧರ ಶರಣರ ಪೊರೆವನ. ಸುರಚಿರ ಶರಧರ ಶರಣರ ರೇವನೆ ಮಾತನು ಪ್ರೇಮದಿ ಆಲಿಸುವೀರ. ಧಾನ ಶೂರನಿ ನಂತಿಗೆ ಬಿರುದ, ಕರ್ಣ ದಾನ ಶೂರನಿ ನಂತಿಗೆ ಬಿರುದ, ದಾನ ಶೂರನಿ ನಂತಿಗೆ ಬಿರುದ, ಮೆರೆಸಿಗ ನಿಜ ವರಗುಣಶೀಲ, ಮೆರೆಸಿಗ ನಿಜ ವರಗುಣಶೀಲ, ಪರಹಿತ ಪ್ರೇಮಿ ಸುಕೃತಗಾಮಿ, ಪರಹಿತ ಪ್ರೇಮಿ ಸುಕೃತಗಾಮಿ, ಬಾನಿಷ್ಕಾಮಿ ಬಾನಿಷ್ಕಾಮಿ, ಸುರಚಿರ ಶರಧರ ಶರಣರ ಪೊರೆವನೆ, ಸುರಚಿರ ಶರಧರ ಶರಣರ ಪೊರೆವನೆ, ಮಾತನು ಪ್ರೇಮದಿ ಲಾಲಿಸುವೀರ ಆಲಿಸುವೀರ ಆಲಿಸುವೀರ ಆಲಿಸು ವೀರ. ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ನಿನ್ನ ತಾಯಿಯಾದ ಕುಂತಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳು ಉಪದೇಶ ಪಡೆದಳು. ಅವು ಫಲಿಸುವವೋ ಇಲ್ಲವೋ ಎಂಬ ಬಾಲ್ಯೋಚಿತವಾದ ಬುದ್ಧಿ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ಸೂತರು ನಿನ್ನನ್ನು ಸಲಹಿದರು. ಈಗ ನೀನು ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಳೀಕನಾಗಿರುವೆ. ಈಗಲೂ ನನ್ನೊಡನೆ ಬಾ. ಕೌರವರನ್ನು ಪಾಂಡವರನ್ನ ಪಾದದ ಮೇಲೆ ಕೆಡಗಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ನನ್ನೊಡನೆ ಬಾ ಕರ್ಣ. ಪರಮಾತ್ಮ, ತಾವು ಹೇಳ್ತಿರುವುದು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಎಲ್ಲರೂ ಹೀಯಾಳಿಸುತ್ತಿರುವಾಗ ನಾನಿಂಥವನೇ ಎಂಬ ವಿಚಾರ ಅವರಿಗೆ ತಿಳಿಯದೇ ದೇವ? ತಿಳಿಯದು ಕರ್ಣ. ನಿನ್ನ ವಿಚಾರವು ಪಾಂಡವರಿಗಾಗಲಿ ಆ ಕುಂತಿಗಾಗಲಿ ತಿಳಿಯದು. ಆಕೆಯು ನಿನ್ನನ್ನು ಕಂಡಾಗಲಿಲ್ಲ ದೇವಾ, ಆ ಕರ್ಣನಾರು, ಆತನನ್ನು ಕಂಡರೆ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ನಿನ್ನ ಜನ್ಮವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ನಿನ್ನ ತಾಯಿಯಾದ ಕುಂತಿಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಬರಲೇ ಕರ್ಣ? ಆಗಬಹುದು ದೇವ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ.
ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿ ದೇವಿ, ಮಾಧ್ವಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದದ ಆ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮೊಡವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಈಗ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಇದು ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡವ ಕುಮಾರರನ್ನು ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೆ ಪಾಂಡು ಕುಮಾರರಂ ಕೊಲ್ಲಲೆ ಕೊಲ್ಲಲೆ ಪಾಂಡು ಕುಮಾರರಂ ಕೊಲ್ಲಲೆ ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ ಕುಲದಾಂ ಬಿಟ್ಟೊಡೆ ಒಲದೆ ನಾಂ ಬಿಟ್ಟೊಡೆ ಗೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿನಿಂದ ಬಾಳ್ವನೆ ಚಲದಿಂ ಪಾರ್ಥನ ರುಂಡವಂ ತರಿದು ಚಲದಿಂ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ತರಿಸಲ್ತಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ನಾಂ ಸಾಯಲೇ. ಹೇ ವಾಸುದೇವ, ದೀನ ದಯಾನಿಧಿ, ನಿನ್ನ ಹೊರತಾಗಿ ಬೇರೆ ಗತಿ ಯಾರಿರುವರು? ಕಾಡಿನಿಂದ ಕಾಡಿಗೆ ಕದ್ದ ಕಳ್ಳನಂತೆ ತಲೆ ತಪ್ಪಿಸಿಕೊಂಡು ತಿರುಗಿದ್ದಾಯಿತು. ಆತ್ಮೀಯ ಸಜ್ಜನರಿಂದಲೇ ಪರಿತ್ಯಕ್ತನಾದೆನು. ನನ್ನ ಪತಿಗಳಾದರು ಭೋಗ ವಸ್ತುವಿನಂತೆ ನನ್ನನ್ನು ದ್ಯೋತದಲ್ಲಿ ಪಡವಾಗಿಟ್ಟು ಸೋತರು. ಇನ್ನಾದರೂ ನೆಮ್ಮದಿಯಾಗಿರೋಣವೆಂದ್ರೆ ಹೆಜ್ಜೆ ಹೆಜ್ಜೆಗೂ ಅಪಮಾನವೇ. ಛೇವಿದಾತ, ಈ ಪಾಂಚಾಲಿಯ ಹಣೆಯಲ್ಲಿ ಅದಾವ ಕರುಣ ಕಥೆಯನ್ನು ಬರೆದಿರುವೆಯೋ ಸ್ವಾಮಿ? ಪಾಂಚಾಲಿ, ಪ್ರಿಯ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶಾಂತೆ ಶಾಂತೆ, ವರತೀರಳಾಗಿ ವರಪಂದಿಯಾಗಿ ಬರುದು ಬೇಕೇಲೆ? ಇದಕ್ಕೇನು ಕಡಿಮೆ ಇಲ್ಲವೇ?
ಕೋಪದಿಂದ ದುಡುಕುವ ಏಕೆ ಕೋಮಲಾಗಿಯೇ ಕಾಂತೆ ಕಾಂತೆ ವರಧೀರಳಾಗಿ ವರ ಪತ್ನಿಯಾಗಿ ಹೊರಗುವೆ ಏನಾಯ್ತು ದೇವಿ? ನಿಷ್ಕರಣವಾಗಿ ಹೇಳುತ್ತಿರುವೆ ಅಲ್ಲ, ಏನೆಂದು ನನ್ನನ್ನು ತಿಳಿಸಬಾರದೆ? ನಾನು ನಿಷ್ಕಾರಣಲಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ ಎರಡಲ್ಲ 10 ಕಾರಣಗಳಿರುವು. ನೀವು ಪುರುಷರು, ಯಾರಾದರೂ ನಿಮಗೆ ಅಪಮಾನವನ್ನು ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕೇ ಬೇಕು. ಸೇವಿತಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನೇಕೆ ಸೃಷ್ಟಿಸಿದೆಯೋ ಕಾಣೆ. ಹಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ಹವಬೇಕಾದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಮನ್ನಿಸುವಂತೆ ಎಷ್ಟೋ ಬಾರಿ ನಿನ್ನನ್ನು ಕೇಳಿಕೊಳ್ಳಲಿಲ್ಲವೇ? ಆದಿದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವು ತಾನೇ ಏನು? ಎಷ್ಟೇ ಆಗಲಿ ನೀನು ನಿಮ್ಮಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಂದಿನ ಮಾತು. ಈಗ ನಾನು ಯಾರು ಆಜ್ಞಾಧಾರಕನು ಅಲ್ಲ. ಹಾಗಾದ್ರೆ ಹೇಳುವೆನು ಕೇಳು. ಈ ದಿನ ನಾನು ಹಸ್ತಿನಾಮಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ, ನಿನ್ನ ಪತಿಗಳು ಸಂಧಿಗಾಗಿ ರಾಯಭಾರಿಯನ್ನು ಕಳಿಸಿರುವರು, ಇನ್ನೇನು ಸಂಧಿಯೂ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ನನ್ನನ್ನು ಕಂಡ ಅಪಹಾಸ ಮಾಡಿದ. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ, ಹೇಳುವ ಸಂದೇಶ. ಗೋಪಿ ಕಂಕನೆಯ ವಿಲಾಸ ವಿಭ್ರಮಗಳಲ್ಲಿ ಭಗ್ನನಾದ ಅಧಿಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಆ ಭಾನುಮತಿಗೆ ಏನಿದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಪಾಪು ಪಾಂಚಾಲಿ, ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪು ಪಾಂಚಾಲಿ, ಪಾಪು. ಸರಿಯಾದ ಉತ್ತರವನ್ನು ಕೊಟ್ಟಿರುವೆ. ನೀನು ನಮ್ಮೊಡನೆ ಕದನ ಮಾಡುವುದಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ. ಪ್ರಿಯ, ನೆನಪಿದೆಯೇ ಹಿಂದೊಮ್ಮೆ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಇದು ಕುರುಕುಲ ಅಂತಕ ಕಾಳರಾತ್ರಿ ಎಂದು ಹೇಳಿದ್ದೆ, ಮರೆತು ಬಿಟ್ಟೆಯಾ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯ ಆಲೋಚಿಸುವೆಯಾ? ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಆಹಾ, ನುಡಿಯುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಇಚ್ಛಿಸಿದರೆ ಏನಾಗುವುದು ಪ್ರಿಯ? ಎಷ್ಟೇ ಆಗಲಿ ತಾವು ತಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹೊಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕರು ಅಲ್ಲ. ಸಂಧಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಹತ್ತರದ ಯುದ್ಧವನ್ನೇ ನಿರ್ಮಿಸುತ್ತೇನು. ಧರ್ಮಪರಾಯಣ ದೃಷ್ಟರು ದುರ್ಯೋಧನಂತ ಅಪರಾಧ ಮನ್ನಿಸಬಹುದು, ಆದರೆ ನಾನು ಮಾತ್ರ ಶ್ರಮಿಸುವುದಿಲ್ಲ. ಹುಳ ಕೌರವನ ಬಾಳ ಗಳಿಸುವೆ ತಾಳ ತಾಳನೇಸುವ ಮತಿಯೇ. ಹುಳ ಕೌರವನ ಬಾಳ ಗಳಿಸುವ ತಾಳ ತಾಳನೇಸುವ ಮತಿಯೇ. ಸೈರಿಸೆ ಇಬ್ಬರಿಯನು, ಸೈರಿಸೆ ಇಬ್ಬರಿಯನು. ದುರುಳರೀಗಲೇ ಗುರುಕುಲವೆಲ್ಲವ ಪಾಂಚಾಲೆ, ದುರುಳರೀಗಲೇ ಗುರುಕುಲವೆಲ್ಲವ ತಲಪಡಿಯ ಮೇಲೆ ಕಾಂತೆಯೇ. ದುರುಳ ಕೌರವನ ತಲಪಡಿಯ ಮೇಲೆ ಕಾಂತೆಯ. ದುರುಳ ಕೌರವನು ತೆಗೆದ ಬಗೆವೆನ, ದುರುಳ ಕೌರವನು ತೆಗೆದ ಬಗೆವೆನ. ಸೈರಿಸೆ ಇಬ್ಬರಿಯನು, ದುರುಳರು ಸೈರಿಸೆ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಈ ಸಾರಿ ಸಮಾಧಾನಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ.
ಪಾರ್ಥ, ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಹಿಂದೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ನನ್ನ ತಮ್ಮ ಭೀಮಸೇನನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿ ತೋರುತ್ತಿರುವುದು. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಅಗ್ರಜ! ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬೆಚ್ಚದ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರೆಲ್ಲೆಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದೆನು. ಅದನ್ನು ಹೀಗೆಲ್ಲ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪಕ್ಕೆ ಉಚಿತವಾಗಿ ಕಾಣಬಹುದು. ಅರ್ಜುನ ಅನುಮೋದಿಸಬಹುದು, ನಕುಲ ಸಹದೇವರು ಒಪ್ಪಬಹುದು. ಈ ದಾಸಿ ವೃತ್ತಿಯನ್ನು ಪಾಂಡವರ ಖಡ್ಗವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧ್ಯಾಚರಣೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿನ್ನ ಹನುಮತಿಯನಾಗಲಿ ಅರ್ಜುನ ಸಹಾಯವನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ಅವನು ಮತ್ತು ಈ ನನ್ನ ಕಡೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರವಾಗಿರಿ, ಸಂಧಿಯ ಪ್ರಸ್ತಾಪದ ತೊಡಗಿರಿ. ನನಗೆ ತೋರಿದನು ನಾನು ಮಾಡುವೆನೋ. ಸಹೋದರ ಪಾರ್ಥ, ಅಗ್ರಜ! ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಸಹೋದರ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ್ತ. ದುಡುಕಿ ಸಮರ ಬಯಸುವುದನ್ನು ಚಿತ್ತ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಸಹೋದರ ಅಗ್ರಜ! ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಪುರುಷಂಗಾತರ ಕೆರಳಿಸದಿರುವುದೇ. ಸಹೋದರ ಅಗ್ರಜ! ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಪುರುಷಂಗಾತರ ಕೆರಳಿಸದಿರುವುದೇ. ಕಳಿದವನು ಮುಂದೆ ಬಳಿಯನು ಎಂಬ ಅನುಜ. ಕಳಿದವನು ಮುಂದೆ ಬಳಿಯನು ಎಂಬ ಕಳಿದವನು ಮುಂದೆ ಬಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ. ಸಹೋದರ, ಹಿರಿಯರ ವಾಣಿಯ ಮರೆಯುವುದನು ಚಿತ. ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಸಹೋದರ ಅಗ್ರಜ! ನನ್ನಲ್ಲಿ ಕೋಪವೇ ತಮ್ಮ? ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಮಾತಿಗೆ ವಿರುದ್ಧವನ್ನು ಆಚರಿಸುವುದು ನಮಗೆ ತರವಲ್ಲ. ಏನು ಹೇಳುವೆ ಪಾಂಚಾಲಿ? ಪಾಂಚಾಲಿ, ಪ್ರಿಯಾ, ಮಾನಿನಿ ಮನದ ವೇದನೆ ನೀಗಿಸಿ ಸಮಯವೇನೆಂದರಿಕೆಯ ದಾರುಡಿ ಏತಕ್ಕೆ
ಸಮಯವೇನೆಂದರಿಕೆಯ ಕರುಣೆ ಇದಕ್ಕೆ ಇದು ಗುಣವು ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವೋ ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವೋ ಇರುವುದನುಚಿತ ಪರೀಕ್ಷಿಸದೆ ನುಡಿಯ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಬಾಲದರು ನಾಮವತಾರು ಸಹಿಪುದು ಮಾನದರು ನಾಮವತಾರು ಧರ್ಮದಿಂದ ಕಾರ್ಯ ಸಾಧಿ ಕೋಮಲ ಹೃದಯಡೆ ಕೊರಳುವ ಪರಿಯ ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಹೃದಯಡೆ ಕೊರಳುವ ಪರಿ ಸಾರ ಸಾಕ್ಷಿನೇ ಹರಿಯದ ಶಿಕ್ಷಣ ಸಾರ ಸಾಕ್ಷಿನೇ ಹರಿಯದ ಹೇಗಿತ್ತು ವಿನೋದ ವಿಷಾದ ಪಡುವೆ ಹೇಗಿತ್ತು ವಿನೋದ ವಿಷಾದ ಪಡುವೆ ಮನುನಿ ಮನದ ವೇದನೆ ಸಮಯವಿದೆಯ ಕರುಣೆ ಇದಕ್ಕೆ ಇದು ಗುಣವು ಧರ್ಮಾಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರಾದ ನಿಮ್ಮ ಧರ್ಮವನ್ನೇ ಮರೆಯುವುದು ನ್ಯಾಯವಾಗಿ ತೋರಿತೆ ಕಾಂತ. ದ್ರೌಪದಿ, ಯುದ್ಧದಂತೆ ಶಾಂತಿಯು ಕ್ಷತ್ರಿಯನ ಕರ್ತವ್ಯ. ನಮ್ಮ ಅಭಿಮಾನಕ್ಕೆ ನಾವೇನೇ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಆದ್ದರಿಂದ ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವೆನು. ರಾಜೇಂದ್ರ, ಹಿಂದೆ ದೌಮ್ಯರನ್ನು ಕಳುಹಿಸಿ ಅಪಮಾನಗೊಳಿಸಿದ್ರಿ. ಈಗ ನಮ್ಮಣ್ಣನಾದ ಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಪುನಃ ಅಪಮಾನಗೊಳಿಸುತ್ತಿರುವಿರಲ್ಲ ಎಂಬುದನ್ನು ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಮಗುವೇನು? ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಸ್ವಾತಂತ್ರ್ಯ ಸ್ವಲ್ಪ ತಡೆಯ ಪಿರಿಯ. ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವನು. ಆತನಿಂದ ರಾಜ್ಯಸಭೆ ವಿಚಾರವನ್ನು ತಿಳಿದು ನಂತರ ನಿಶ್ಚಯ ತಿಳಿದುಕೊಳ್ಳುವುದಕ್ಕೆ ಶಾಂತನ ಅಣ್ಣ. ಪರಮಾತ್ಮ ನಮಸ್ಕರಿಸಬೇಕು. ವಿಜಯಶಾಲಿಯಾಗುತ್ತದೆ ವಂದನ. ಪರಮಾತ್ಮ, ಈ ಪಾರ್ಥನ ಪ್ರಣಾಮಗಳನ್ನು ಸ್ವೀಕರಿಸಿದೇವಾ? ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಅಂದರೆ ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತು ಪರಮಾತ್ಮ. ಓಹೋ, ನಡೆಯಿತು. ಹಿಂದಿರುವುದರ ಕೆಲಸವಿಲ್ಲ. ಅವನಿನ್ನು ಬರುವನು. ಆಹಾ, ಸ್ವಲ್ಪ ತಡೆ ಪ್ರಿಯ. ನಮ್ಮಣ್ಣನ ಮಾತುಗಳಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ತಾಳ್ಮೆಯ ಮುಗಿದು ಹೋಗುವುದು. ಸಂಧಿಯ ಪ್ರಸ್ತಾಪವೂ ನಡೆಯುತ್ತೆ. ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಉಪಚರಿಸಿದರು. ನಾನಿನ್ನು ತಡೆಯಲಾರೆ ಬುದ್ಧಿ. ಈ ಸಮಸ್ಯೆಗಳ ಮಾತುಗಳು ನನಗೆ ಬೇಡ. ಅಗ್ರಜನ ಬಯಸಿದಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ಸಂಧಿ ನಾನು ಹೋಗಿದ್ದು ಅದಕ್ಕಾಗಿಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯುತ್ತೆ ನಿನ್ನ ಅಭಿಮತ. ಹಗ್ರಾದನ ವಾಸದ ನೆಪದಿಂದ ಅರ್ಜುನನು ಭಯ ತೊಟ್ಟನು. ಈಗ ನಮ್ಮ ಹೈವರಿಗೆ ಸೆರೆ ನಿರ್ವಹಿಸಲು ಹವಣಿಸುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ಏಕೆ ಎಷ್ಟೊಂದು ದ್ವೇಷ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಸೂರ್ಯನೊಡನೆ ಈ ಪ್ರಚಂಡ ಭೀಮನಿಗೆ ಎಂಥ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು ಪರಮಾತ್ಮ? ರಾಜ್ಯಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಇನ್ನು ಮುಂತಾದವರು. ಆ ದುರ್ಯೋಧನ ಆತನು ಸಹ. ಇಲ್ಲಿ ನಿನಗಿನ್ನು ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕು ಮುಂದೆ ನಿಮ್ಮ ಇಚ್ಛೆ ಆಯಿತು. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಇದಕ್ಕಿನ್ನು ಉತ್ತರವೇನು? ಭೀಮಾ, ನಿಲ್ಲಯ್ಯ. ನೀನು ನಿಜವಾಗಿ ವಿಡಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಹಾಳುತ್ತಿದ್ದೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು ನಾನು ಮೊದಲೇ ಹೇಳಿಲ್ಲವೇ? ಕ್ಷಣ ಕಾಲ ಮಾತ್ರ ಸುಮ್ಮನೆ ಕಾಡಬೇಡ.
ಈ ಸದ್ಯ ಸುದ್ದಿಯು ನನಗೆ ಒಪ್ಪಲಾರದು. ನಿನಗೊಪ್ಪು ವಿಚಾರ ಬಂದಿರುವುದು. ಆ ದುರ್ಯೋಧನವು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನೊಡನೆ ಪುನಃ ದುರ್ಯೋಧನ ಸಂದೇಶ. ಹಾಗಾದರೆ ಅದರ ಉದ್ದೇಶ ಸಂಧಿ ಆಗಲಾರದೆ. ಕೃಷ್ಣ, ಹೇಳು ಸಂದೇಶ. ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲೇ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಲ್ಲ ಭೀಮಸೇನ. ಈ ಪರಿಹಾಸವೇಕೆ ಕೃಷ್ಣ? ಇದು ಪರಿಹಾಸವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಿರಿಸಿ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಆ ಸಂದೇಶವನ್ನು ತಿಳಿಸುವೆನು. ಹಾಗೆ ಆಗಲಿ. ಹಾಗಾದ್ರೆ ಈಗ ನಿನ್ನನ್ನು ಬಂದಿ ಅದು ಕ್ಷಣಕಾಲ ಮಾತ್ರ. ಭೀಮಸೇನ, ಬಿಡೆಯನ್ನ ಗದೆಯನ್ನ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದರು. ಆಗಬಹುದು ಪರಮಾತ್ಮ. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ ಕೃಷ್ಣ? ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪದಿಂದ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನಣ್ಣ, ಬಂಡೆ ಕೂಳನ್ನು ತಿನ್ನುವ ಈ ಚಂಡಭೀಮನ ಕರಗಳನ್ನು ಹಗ್ಗದಿಂದ ಬಂಧಿಸಲು ಸಾಧ್ಯವೇ? ಇದೇನು ಪರಿಹಾಸ ಮಾಡುತ್ತಿರುವೆಯಾ ಪ್ರಭು? ಪರಿಹಾಸವಲ್ಲ ಸಹೋದರಿ, ಶತ್ರುಗಳ ಎಡೆಮುರಿಯನ್ನು ಕಟ್ಟುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಭೀಮನ ಕರಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಎಷ್ಟು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಬ್ಬಾ, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಆಯಿತು. ಯಾರು? ದುರಭಿಮಾನಿಯಾದ ದುರ್ಯೋಧನನ್ನು ಆಜ್ಞೆ ಮಾಡಿದನು. ದುರಂಕಾರಿಯಾದ ದುಶ್ಯಾಸನನು ಈ ಕಾರ್ಯವೆಸಗಿದನು. ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಾರಿಗೆ ಸಾಧ್ಯ? ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಖಂಡಿ ಕೌರವ ಎಷ್ಟೊಂದು ಅಪಮಾನ ಮಾಡಿದರೆ. ಅಗ್ರಜೋ, ರಾಜಯೋ, ಇದಕ್ಕಿರುವ ಉತ್ತರವೇನು? ಇಷ್ಟು ಮಾತ್ರವಲ್ಲ, ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ ಹೇಳಿಯೇ ಬಿಟ್ಟ. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳಿಗೂ ವಿಫಲವಾಗಿ ಬಂದು ನಿಂತಿರುವ ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನು ನಾನು. ನನ್ನ ಕರಗಳನ್ನು ಬಿಡಿಸು. ಅಗ್ರಜೋ, ಧನಂಜಯ, ಏನು ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳಬೇನು. ಎಲ್ಲಿದೆಲ್ಲಗದೆ ಕೌರವನ ಮರಣಗೊಳಿಸಿದ್ದಾರೆ. ಎಲ್ಲಿರಲು ಬಿಡುತ್ತೇನೆ. ಕೌರವನ ಮರಣಗೊಳಿಸಿದ್ದಾರೆ. ಎಲ್ಲಿರಲು ಬಿಡುತ್ತೇನೆ. ಕಳೆದವರ ರಕ್ತಪಾನ ಮಾಡಲಿರುವೆನೆ. ಕಳೆದವರ ರಕ್ತಪಾನ ಮಾಡಲಿರುವೆನೆ. ಹತ್ತಿರ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಆದರೆ ಮೆಟ್ಟಿಕೊಳ್ಳುವೆ. ಹತ್ತಿರ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಆದರೆ ಮೆಟ್ಟಿಕೊಳ್ಳುವೆ. ಸರ್ವದೆಗಳು ತಟ್ಟಿದವನ ಕುಟ್ಟಿಕೊಳ್ಳುವೆ, ಮನೆಯಳು ಕುಟ್ಟಿಕೊಳ್ಳುವೆ. ಕೌರವ ಮರಣಗೊಳಿಸಿದ್ದಾರೆ. ಎಲ್ಲಿರಲು ಬಿಡುವೆನೆ. ಕಳೆದವರ ರಕ್ತಪಾನ ಮಾಡಲಿರುವೆನೆ. ಕಳೆದವರ ರಕ್ತಪಾನ ಮಾಡಲಿರುವೆನೆ. ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವರಂಶದಿಂದ ಹುಟ್ಟಿದ ನಿಜವಾಗಿದ್ದರೆ, ವೀರಮಾತೆ ಕುಂತಿ ದೇವಿ ಸ್ತನ್ಯಪಾನ ಮಾಡಿದೆ ನಿಜವಾಗಿದ್ದರೆ, ನಾಡಿನ ಭಯಂಕರ ಯುದ್ಧದಲ್ಲಿ ಕೌರವರ 99 ಮಂದಿಯನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲನು. ದುರ್ಯೋಧನ ದುಶ್ವಾಸನೆಂಬ ದುಷ್ಟ ಕೀಟಗಳನ್ನು ಬಗೆದು
ಹಾತಕ್ಕೆ ದುರ್ಯೋಧನನ ತೊಡೆಯ ದ್ರೌಪದ ಸುತೆ ಕಟ್ಟಿಸುವೆ ನಿನ್ನ ಬಿಡುಮುಡಿಯ ಪಡೆದರು ಮತೆಯ ಕೃಷ್ಣ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.